ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ದಿನಾಂಕ 18/9/2024 ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಮಹಾಲಕ್ಷ್ಮಿ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರ ಕಾರಣ SKDRDP ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಬಡ್ಡಿ ದಂಧೆ. ಇವರು ಬಡ್ಡಿಗೆ ಹಣ ಕೊಟ್ಟು ಒಂದು 10 ನಿಮಿಷ ತಡವಾದರೂ ಇವರ ಕಾರ್ಯಕರ್ತರು ಅತ್ಯಂತ ನೀಚವಾಗಿ ಕೆಟ್ಟದಾಗಿ ಮನನೋಯಿಸೋ ಥರ ಬೈತಾ ಇರ್ತಾರೆ, ಹೀಯಾಳಿಸ್ತಾ ಇರ್ತಾರೆ. ಈ ಒಂದು ಕಾರಣದಿಂದಾಗಿ ಇವರು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಅದು 1700 ರೂಪಾಯಿ ಕಟ್ಟಲಿಕ್ಕಿದ್ದು 1000 ರೂಪಾಯಿ ಇತ್ತು. ಅವರ ಗಂಡ ಒಂದು ಅರ್ಧ ಗಂಟೆ ನಾನು ತೋಟದಲ್ಲಿದ್ದೀನಿ, ಅಲ್ಲಿಂದ ಈ ಮನೆಯಿಂದ 5 ಕಿಲೋಮೀಟ್ರ್ ದೂರ ತೋಟ ಇತ್ತು, ಗದ್ದೆ ಇದೆ, ಗದ್ದೆಯಲ್ಲಿ ಕೆಲಸ ಮುಗಿಸಿ ಬರ್ತೀನಿ, ನಾನು 12 ಗಂಟೆ ಹೊತ್ತಿಗೆ ತಾನೇ ಕೊಡಬೇಕಾದ್ರೆ ನಾವು ತಂದು ಕೊಡ್ತೀವಿ ಅಂತ ಹೇಳೋರು. ಇದನ್ನು ಈ ಒಂದು ಸೇವಾ ಪ್ರತಿನಿಧಿ ಕೇಳಿಸಿಲ್ಲ. ತನ್ನ ಗಂಡನಿಗೆ ಈ ಮಹಾಲಕ್ಷ್ಮಿ ಮುಂದೆನೇ ನಿಂತು ಫೋನ್ ಮಾಡಿ, ನಿನ್ನ ಹೆಂಡತಿಯನ್ನು ಯಾರ ಹತ್ರ ಕಳಿಸಿಬಿಟ್ಟು ನನಗೆ ದುಡ್ಡು ಸಂಪಾದನೆ ಮಾಡಿಕೊಡು ಅಂತ ಹೇಳೋರು. ಈ ಒಂದು ಮಾತಿಗೆ ಮನವೊಂದು ಆತ್ಮಹತ್ಯೆ ಮಾಡಿಕೊಂಡಿರೋದು. ಈ ವಿಷಯದಲ್ಲಿ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅಲ್ಲಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೇವಾ ಪ್ರತಿನಿಧಿಯಾಗಿದ್ದ ರತ್ನಮ್ಮ ಅವರ ಮೇಲೆ FIR ಆಗಿದೆ. ಅದು ಅಲ್ಲದೆ ಇನ್ನೂ ಇಬ್ಬರ ಮೇಲೂ ಆಗಿದೆ ಅಂತ ನಮ್ಮ ಠಾಣಾಧಿಕಾರಿಯವರು ತಿಳಿಸಿದ್ದಾರೆ. ರತ್ನಮ್ಮ ಅವರನ್ನು 18ನೇ ತಾರೀಕು 18/9/2024 ಬಂಧನ ಮಾಡಿದ್ದಾರೆ. ಇನ್ನು ಇಬ್ಬರ ಮೇಲೆ FIR ಆಗಿದೆ. ನಾವು ಅದರಲ್ಲಿ ಖುಷಿ ಪಡುವವರಲ್ಲ, ಏಕೆಂದರೆ ಅವರಲ್ಲ ಕಾರಣಕರ್ತರು. ಅವರು ತನ್ನ ಹೊಟ್ಟೆಪಾಡಿಗೆ ದುಡಿತಾ ಇದ್ದಾರೆ. ಆದರೆ ಅಂಥ ಕೆಟ್ಟ ಪದಗಳನ್ನು ಎಲ್ಲೂ ಯಾರೂ ಬಳಸಬಾರದು. ಈ ಮೂಲಕ ಹೇಳ್ತೀವಿ, ನೀವು ಏನೇ ಒತ್ತಡ ಇರಲಿ, ಆದರೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಈ ರೀತಿಯಲ್ಲಿ ಕೆಟ್ಟ ಪದಗಳನ್ನು ಯಾರೋ ಸೇವಾ ಪ್ರತಿನಿಧಿಗಳು ಬಳಸಬೇಡಿ. ನೀವು ನಿಮ್ಮ ಹೊಟ್ಟೆಪಾಡಿಗೋಸ್ಕರ ಒಂದಿಷ್ಟು ಸಂಬಳಕ್ಕೆ ದುಡಿತಾ ಇದ್ದೀರಾ. ನಾವು ಕೇಳ್ತಾ ಇರೋದು ನೋಡಿ, ಈ ಸಂಸ್ಥೆ ಯಾರ್ದು? ಸಂಸ್ಥೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರದು. SKDRDP ಸಂಸ್ಥೆ ಡಾಕ್ಟರ್ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರದು. ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅವರ ವಿರುದ್ಧ FIR ಆಗಬೇಕು. ಅಲ್ಲಿಂದ ಹಣ ಹೋಗ್ತಾ ಇರೋದು, ಅಲ್ಲಿಂದ ಈ ಟ್ರೈನಿಂಗ್ ಹೋಗ್ತಾ ಇರೋದು. ಈ ರೀತಿ ಒತ್ತಡ ಆಗಬೇಕು, ಇಷ್ಟೇ ಗಂಟೆ ದುಡ್ಡು ಕಟ್ಟಬೇಕು. ಅದರಲ್ಲಿ ಇವರು RBI ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ವಾರ ದುಡ್ಡು ಶೇಖರಣೆ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಬಡ್ಡಿ ಹಾಕ್ತಾ ವಾರ ಹಣ ಶೇಖರಣೆ ಮಾಡಿ 50%, 40 ನಾವು MLA 40%, 50% ಅಮೌಂಟನ್ನು ಶೇಖರಣೆ ಮಾಡ್ತಾ ಇದ್ದಾರೆ. ಈ ಒಂದು ರೀತಿಯಲ್ಲಿ ಅಲ್ಲಿ ಆತ್ಮಹತ್ಯೆ ಮಾಡೋದಕ್ಕೆ ನಾವೇ ಕಿರುಗಾವಲು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ. ಆ ದೂರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನಿಲ್ ಕುಮಾರ್, ಪ್ರಾದೇಶಿಕ ನಿರ್ದೇಶಕರು ಜಯರಾಮ್ ನೆಲ್ಲಿತಾಯ, ಮಂಡ್ಯ ಜಿಲ್ಲಾ ನಿರ್ದೇಶಕಿ ಪಾಂಡ್ಯನ್, ಇವರ ಮೇಲೆ FIR ದಾಖಲು ಮಾಡಬೇಕು. ಇವರ ಮೇಲೆ ಆ FIR ಏನಾಗಿದೆ ಅಲ್ಲಿ ಇವರನ್ನು ಸೇರಿಸಬೇಕಂತ ನಾವು ದೂರು ಕೊಟ್ಟಿದ್ದೀವಿ. ಇನ್ನು ಮುಂದಿನ ತನಿಖೆ ಹಂತದಲ್ಲಿದೆ ಅಂತ ಹೇಳಿದ್ರು. DSP ಅವರೆಲ್ಲ ಬಂದು ತನಿಖೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಬಡ್ಡಿ ದಂಧೆ ಕಡಿವಾಣ ಆಗಬೇಕು. ಈ ಬಡ್ಡಿ ದಂಧೆಯಿಂದ ನೊಂದು ಯಾರೂ ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಅಂತಲೂ ನಮ್ಮ ಸೌಜನ್ಯ ಹೋರಾಟಗಾರರು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಲ್ಲಿ ಬೇಡಿಕೊಳ್ತಿದ್ದೀವಿ. ಈ ಆದಷ್ಟು ಸೇವಾ ಪ್ರತಿನಿಧಿಗಳು ಕೆಟ್ಟ ಪದಗಳನ್ನು ಯಾರ ಮೇಲೂ ಬಳಸದಂತೆ ನಾವು ಬೇಡಿಕೊಳ್ತಾ ಇದ್ದೀವಿ ನಿಮ್ಮಲ್ಲಿ.